So Ram Ram, my boys and girls, welcome back to the channel. So ಗುಡ್ ಬ್ಯಾಡ್ ಅಗ್ಲಿ ಎ ಕೆ ಎಸ್ ಮೂವಿ ತಮಿಳಲ್ಲಿ ನೋಡಿದೆ. ಸೊ ಎ ಕೆ ಆ್ಯಕ್ಟರ್ ಹೀರೋ, ಆಮೇಲೆ ತ್ರಿಷಾ, ಆಮೇಲೆ ಪ್ರಭು, ಆಮೇಲೆ ನಮ್ಮ ಯೋಗಿ ಬಾಬು, ಸೊ ಅರ್ಜುನ್ ದಾಸ್ ಮೈನ್ ವಿಲ್ಲನ್, ಡಬಲ್ ಆ್ಯಕ್ಟಿಂಗ್. ಸೊ ಇದೆಲ್ಲ ಹೇಗಿತ್ತು ಅಂತ ಕೇಳಿದರೆ ಒಂದು ಹಬ್ಬದ ಊಟದಾಗಿತ್ತು. ಆಮೇಲೆ ಜಿ ವಿ ಪ್ರಕಾಶ್. ಸೊ ನಮ್ಮ ಇಲ್ಲಿ ಬೆಳಿಗ್ಗೆ ಶೋ ಇರಲಿಲ್ಲ. ಸೊ ನಾನು ಎಂತ ಮಾಡಿದೆ ಅಂತ ಹೇಳಿದರೆ ನೈಟ್ ಶೋಗೆ ಹೋದೆ. ಸೊ ಸಖತ್ತಾಗಿದೆ. ಇವತ್ತಿನ ದಿವಸದಲ್ಲಿ ಉಂಟಲ್ಲ, ಸಖತ್ ಮೂವಿ ನೋಡಿದೆ. ಸೊ ನೋಡ್ಬೋದು, ಹೋಗಿ ನೋಡಿ, ಬೆಸ್ಟ್ ಮೂವಿ ಆಗಿದೆ. ಆಮೇಲೆ ಫಿಲ್ಮಲ್ಲಿ ಬೋರ್ ಹಿಡಿಯೋದು ಸ್ವಲ್ಪ ಇರ್ತದೆ, ಎಲ್ಲ ಮೂವಿಯಲ್ಲಿ ಇರ್ತದೆ. ಸೊ ಮೂವಿ ಸ್ವಲ್ಪ ಬೋರ್ ಹೊಡಿದಿದ್ದರೆ ಅದು ಒಳ್ಳೆಯದಾಗಿರೋದಿಲ್ಲ. ಸೊ ಸ್ವಲ್ಪ ಬೋರ್ ಹೊಡಿಬೇಕು, ಆವಾಗ ಚೆನ್ನಾಗಿರ್ತದೆ. ಆಮೇಲೆ ಔಟ್ ಆಫ್ 10 ಒಂದು 9.5 ಕೊಡ್ಬೋದು ಇದಕ್ಕೆ. ಅಂದರೆ ಮ್ಯೂಸಿಕ್ ಸ್ವಲ್ಪ, ಅಂದರೆ ಅದೇ ಹೇಳಿದಲ್ಲ, ಸ್ವಲ್ಪ ಕೆಲವು ಕಡೆ ಮಾತ್ರ ಸ್ವಲ್ಪ ಲ್ಯಾಗ್ ಆದಾಗ ಆಗಿತ್ತು. ಆಮೇಲೆ ಕ್ಯಾಮರಾ ಮೂವಿಂಗ್ ಸಖತ್ತಾಗಿತ್ತು. ರಿಟರ್ನ್ ಯಾರು ಮಾಡಿದ್ದು ಅಂತ ಹೇಳಿದರೆ ರವಿಚಂದ್ರನ್. ಸೊ ಅವರು ಮಾಡಿದ್ದು. ಆಮೇಲೆ 2.5 ಮಿನಿಟ್ಸ್ ಸಮಥಿಂಗ್ ಇದೆ ಮೂವಿ. ಸೊ ಎ ಕೆಯನ್ನು ಸಖತ್ತಾಗಿ ತೋರಿಸಿದ್ದಾರೆ. ಅಜಿತ್ ಕುಮಾರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ನೋಡ್ಬೋದು ಎಲ್ಲರೂ, ಫುಲ್ ಫ್ಯಾಮಿಲಿಯಾಗಿ ಹೋಗಿ ನೋಡ್ಬೋದು, ಸ್ಪೆಷಲಾಗಿ ಎ ಕೆ ಫ್ಯಾನ್ಸ್. ಸೊ ಇದಾಗಿತ್ತು ಈ ಮೂವಿಯ ರಿವ್ಯೂ. ಸೊ ಇದು ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು. ಸೊ ಅದೇ, ಆಮೇಲೆ ಇನ್ನೊಂದು ರಿವ್ಯೂ ಅಲ್ಲಿ ಮತ್ತೆ ಸಿಗುವ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಮೈ ಲವ್ಲಿ.